ಸಿದ್ದರಾಮಯ್ಯ ಅಹಿಂದ ಚಳುವಳಿ ರೂವಾರಿಯಾಗಿದ್ದೇ ರಣರೋಚಕ. ಅಂದು ದಳಕೋಟೆಯಲ್ಲಿ ಭುಗಿಲೆದ್ದಿತ್ತು ಆಂತರಿಕ ಕಚ್ಚಾಟ. 2004 ಸಿಎಂ ಪಟ್ಟ ಸಿಗದೆ ನಿರಾಶೆಯನ್ನು ಹೊಂದಿದ್ದರು ಸಿದ್ದರಾಮಯ್ಯ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಜೆಡಿಎಸ್ನಿಂದ ಉಚ್ಚಾಟನೆಯಾಗಿದ್ದರು ಸಿದ್ದರಾಮಯ್ಯನವರು. ಆಗ ಜೆಡಿಎಸ್ನಿಂದ ಹೊರಬಂದಂತಹ ಸಿದ್ದು ಬಳಸಿದ್ದೇ ಅಹಿಂದ ಅನ್ನುವಂತಹ ಒಂದು ಬ್ರಹ್ಮಾಸ್ತ್ರ. 2005 ಬೃಹತ್ ಅಹಿಂದ ಸಮಾವೇಶವನ್ನು ಆಯೋಜಿಸಿದಂತಹ ಸಿದ್ದರಾಮಯ್ಯ ಅಹಿಂದವನ್ನು ರಾಜಕೀಯ ಹೋರಾಟವನ್ನಾಗಿ ಕನ್ವರ್ಟ್ ಮಾಡಿದಂತಹ ನಾಯಕ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಸಂಘಟನೆ ಮಾಡಿ ಅಹಿಂದ ಶಕ್ತಿಯನ್ನು ಒಗ್ಗೂಡಿಸಿದಂತಹ ಸಿದ್ದರಾಮಯ್ಯ. ಯಾರ್ಯಾರಿದ್ರು? ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರನ್ನು ಒಗ್ಗೂಡಿಸಿ ಅಹಿಂದ ಅನ್ನುವಂತಹ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದರು. ಅಹಿಂದ ವರ್ಗಕ್ಕೆ ನಿರ್ಣಾಯಕ ಶಕ್ತಿ ಎನ್ನುವಂಥದ್ದಿದೆ. ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತದಲ್ಲಿ ಅಹಿಂದ ವರ್ಗಕ್ಕೆ ಬಲವನ್ನು ತುಂಬುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾರೆ. ಅಹಿಂದ ಚಳುವಳಿಯಲ್ಲಿ ಸಿದ್ದರಾಮಯ್ಯನವರನ್ನ ಅದು ಹೆಂಗೆ ಮಾಡ್ತು ಅಂತಂದರೆ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯನವರನ್ನ ಕನ್ವರ್ಟ್ ಮಾಡಿಬಿಡ್ತು ಈ ಅಹಿಂದ ಚಳುವಳಿ. ಒಂದು ಕಡೆ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇವರೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಸಮುದಾಯದ ಸಮಾವೇಶವನ್ನು ಕಂಪ್ಲೀಟಾಗಿ ಪೊಲಿಟಿಕಲ್ ಓಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡಿಕೊಂಡಂತಹ ಚಾಕಚಕ್ಯತೆ, ಚಾಣಾಕ್ಷತನ ಯಾರಿಗಾದರೂ ಇತ್ತು ಅಂತಂದರೆ ದಟ್ ಈಸ್ ಸಿದ್ದರಾಮಯ್ಯನವರಿಗೆ ಮಾತ್ರ. ಇವತ್ತು ಅದೇ ಅಹಿಂದ ಮತಗಳಿಂದ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು 2 ಬಾರಿ ದೇವರಾಜ ಅರಸುರವರ ರೆಕಾರ್ಡನ್ನು, ಅಂದರೆ ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಸೀಟಲ್ಲಿ ಕುಳಿತಂತಹ ರೆಕಾರ್ಡನ್ನು ಬ್ರೇಕ್ ಮಾಡುವಂತಹ ಸಾಧ್ಯತೆ ಜಸ್ಟ್ ಬಿಕಾಸ್ ಆಫ್ ಆ ಅಹಿಂದ ಮತಗಳಿಗಿತ್ತು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಆ ಬ್ರೇಕಿಂಗನ್ನು ಚೆಕ್ ಮಾಡೋಣ. ಅಹಿಂದ ಸಮುದಾಯಕ್ಕೆ ಸಿದ್ದು ಬಲ ತುಂಬಿದ್ದಾರೆ ನಿಜ. ಅಹಿಂದಾಗೆ ನಿರ್ಣಾಯಕವಾಗುವಂತಹ ಶಕ್ತಿ ಕೊಟ್ಟಿದ್ದಾರೆ ನಿಜ. ಆದರೆ ಅಹಿಂದ ವರ್ಗಕ್ಕೆ ಬೇರೇನೂ ಕೊಡುಗೆ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನದ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸಿದ್ದು ವಿರುದ್ಧ ಮೊನ್ನೆಯಷ್ಟೇ ವಿಶ್ವನಾಥ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ರಾಜಕೀಯ ಸಂಕಷ್ಟದಲ್ಲಿ ಮಾತ್ರ ಸಿದ್ದು ಅಹಿಂದ ಜಪ ಮಾಡ್ತಾರೆ. ಸಿದ್ದುಗೆ ಎದುರಾದ ರಾಜಕೀಯ ಸನ್ನಿವೇಶಗಳೇ ಇದಕ್ಕೆ ಸಾಕ್ಷಿ. ಸಿದ್ದು ಅಹಿಂದ ಜಪದ ಬಗ್ಗೆ ಮೊನ್ನೆಯಷ್ಟೇ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಇದಾಗಿ 1 ವಾರದಲ್ಲೇ ಸಿದ್ದರಾಮಯ್ಯನವರಿಂದ ಅಹಿಂದ ಜಪ, ಅವರು ಹೇಳೋ ಪುರುಸೊತ್ತಿಲ್ಲ, ಇವರು ಜಪ ಮಾಡೋದು ಪುರುಸೊತ್ತು ಮಾಡಿದರು. ಮತ್ತೊಮ್ಮೆ ಅಹಿಂದ ಹೋರಾಟ ಮುಂದುವರಿಸುವ ಸೂಚನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಹಿಂದ ಚಳುವಳಿಯನ್ನು ಮುಂದುವರಿಸ್ತೀರಾ ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಹಿಂದ ಚಳುವಳಿ ಮುಂದುವರಿಯಲಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಸೆಪ್ಟೆಂಬರ್ನಲ್ಲಿ ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ರಾಜ್ಯದ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಅಹಿಂದ ಚಳುವಳಿ ಎನ್ನುವಂಥದ್ದಾಗಲಿಕ್ಕಿದೆ. ಆ ಅಹಿಂದ ಚಳುವಳಿಗೆ ಈಗ 20ನೇ ವರ್ಷ ತುಂಬಿದೆ, ಅದರಲ್ಲಿ ಭಾಗಿಯಾಗ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಸಮಾವೇಶದಲ್ಲಿ ಭಾಗಿಯಾಗುವುದಾಗಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಮುಂದಿನ ಹೆಜ್ಜೆ ಬಗ್ಗೆ ಸಿದ್ದು ಸಂದೇಶವನ್ನು ಕೊಟ್ಟಿದ್ದಾರಾ ಅಂತ. ಎಸ್, ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರು ಏನು ಹೇಳಿದ್ದಾರೆ, ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಒಂದು ಬೈಟ್ ಇದೆ, ಬೈಟ್ ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. It's a blackmail. The statement that I am not going to contest future is a blackmail statement of former chief minister. ಇವ್ರು ಗೆಲ್ಲಿಲ್ಲ ಅಂದ್ರೆ ಕುರುಬರು ಯಾರು ಓಟ್ ಹಾಕಲ್ಲ ಅನ್ನೋ ಒಂದು ಬೇರೆ ತರ. ಕುರುಬರು ಸತ್ತೋಗಿದ್ದಾರೆ ಸ್ವಾಮಿ, ನಿಮ್ಗೆ ಓಟ್ ಹಾಕ್ಬಿಟ್ಟು ತನು ಮನ ದನ ಅರ್ಪಣೆ ಮಾಡಿ ಕುರಿ ಕಾಯುವನ್ಗೂ ಏನು ಸಿಗ್ಲಿಲ್ಲ. 1,20,00,000 ಕುರಿಗಳಿದಾವೆ, 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ, ಯಾರಿಗೂ ಏನೂ ಆಗ್ಲಿಲ್ಲ. ಸುಮ್ಮನೆ ಬರೇ ಭಾಷಣಗಳು, ಜನಾಂಗನ ಹಾಳು ಮಾಡ್ಬಿಟ್ಟು ಹೊಟ್ಟೋದ್ರಿ ನೀವು. ಏನ್ ಮಾಡಿದ್ರಿ ಬ್ಯಾಕ್ವರ್ಡ್ ಕ್ಲಾಸ್ಗೆ? ಹೇಳಪ್ಪ, ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನ್ ಮಾಡಿದ್ರಿ? ಅದು ಇಲ್ಲ. 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಂಡ್ರಿ ಇನ್ನೊಂದ ಅಂತ ಕೊಟ್ರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು
ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದೇ ಎಸ್, ಇದು ಹಳ್ಳಿಹಕ್ಕಿ ವಿಶ್ವನಾಥ್ ಅವರ ಒಂದು ಹೇಳಿಕೆ. ಕಳೆದ ಒಂದು ವಾರಗಳ ಹಿಂದೆ ಆಡಿದಂತಹ ಮಾತಿದು ವಿಶ್ವನಾಥ್ ಅವರು. ಸಿದ್ದರಾಮಯ್ಯನವರು ಅಹಿಂದ ಅಂತಾರೆ. ಅಹಿಂದ ಸಮುದಾಯಕ್ಕೆ ಏನು ಮಾಡಿದ್ದಾರೆ? ಅವರದ್ದೇ ಸಮುದಾಯ, ಕುರುಬ ಸಮುದಾಯ, ಅದಕ್ಕೆ ಏನು ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಪೊಲಿಟಿಕಲಿ ಯಾವಾಗ ಕುತ್ತು ಬರುತ್ತೋ ಆವಾಗ ಅಹಿಂದ ನೆನಪಾಗುತ್ತೆ ಸಿದ್ದರಾಮಯ್ಯನವರಿಗೆ ಅಂತ ಅವರು ಆರೋಪ ಮಾಡಿದ್ದಾರೆ. ಬಟ್ ಅದಾಗಿ ಅಂದರೆ ಅವರು ಆ ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ವಾರದಲ್ಲೇ ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದರು. ಓಕೆ, ಕಾದು ನೋಡೋಣ ಅಹಿಂದ ಹೋರಾಟ ಹೆಂಗಿರುತ್ತೆ, ಸಿದ್ದರಾಮಯ್ಯನವರು ಹೆಂಗೆ ಮುಂದಿನ ಪೊಲಿಟಿಕಲ್ ನಡೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು.